ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ಕಾಂತಾರ ಮೂಲಕ ಒಂದು ಗ್ಲೋಬಲ್ ಫೆನೋಮೆನಾ ಹೇಗಿರುತ್ತೆ ಅನ್ನೋದನ್ನ ಅತ್ಯಂತ ಅದ್ಭುತವಾಗಿ ಮನೋಜ್ಞವಾಗಿ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗಿದ್ದು ಕಾಂತಾರ. ಈಗ ಕಾಂತಾರ ಚಾಪ್ಟರ್ 1 ಕೂಡ ಅಷ್ಟೇ ಗ್ರಿಪ್ಪಿಂಗ್ ಆಗಿ ಕಾಣಿಸ್ತಾ ಇದೆ. ಟ್ರೇಲರ್ ಮತ್ತು ಸಾಂಗ್ಸ್ ನೋಡ್ತಾ ಇದ್ರೆ ಇನ್ನೂ ಗಾಢವಾಗಿ ಕಾಂತಾರ ವರ್ಲ್ಡ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಆಲ್ರೆಡಿ ರಿಷಬ್ ಶೆಟ್ಟರ್ ಟೀಮ್ ಹೇಳ್ತಾ ಇದೆ. ಹಾಗಾದ್ರೆ ಹೊಂಬಾಳೆ ಫಿಲ್ಮ್ಸ್ನ ಅದ್ಭುತ ಮೇಕಿಂಗ್ ಹೇಗಿತ್ತು ಮತ್ತು ಸಿನಿಮಾದಲ್ಲಿ ಹಲವು ಜಿಜ್ಞಾಸೆಗಳಿದೆ. ಇವರು ಕಾಲ್ಪನಿಕ ಕಥೆಯನ್ನು ಹೇಳೋದಕ್ಕೆ ಹೊರಟಿದಾರ ಅಥವಾ ಐತಿಹಾಸಿಕ ಕಥೆಯನ್ನು ಹೇಳೋದಕ್ಕೆ ಹೊರಟಿದಾರ ಅಥವಾ ಎರಡನ್ನೂ ಮಿಕ್ಸ್ ಮಾಡಿ ಯಾವ್ದಾದ್ರು ಒಂದು ಸಂದೇಶವನ್ನು ಕೊಡ್ತಾ ಇದಾರ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡೋದಕ್ಕೆ ಸ್ವತಃ ರಿಷಬ್ ಶೆಟ್ರೆ ಇದ್ದಾರೆ. ಆಲ್ಮೋಸ್ಟ್ 5 ವರ್ಷಗಳಲ್ಲಿ ಇವ್ರು ಎಲ್ಲಿದ್ದಾರೆ, ಏನ್ ಕುಕ್ ಮಾಡ್ತಾ ಇದ್ದಾರೆ, ಅಂದ್ರೆ ಯಾವ್ದನ್ನ ತಯಾರು ಮಾಡ್ತಾ ಇದ್ದಾರೆ, ನಳಮಹಾರಾಜರ ರೀತಿಯಲ್ಲಿ ಒಂದು ಪಾಕವನ್ನು ರೆಡಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿತ್ತು. ಬಟ್ ಇಷ್ಟು ಅದ್ಭುತವಾದ ಪಾಕ ಅಂತ ಗೊತ್ತಿರಲಿಲ್ಲ. ಸೊ ಟ್ರೇಲರ್ ಮತ್ತು ಡಿವೋಷನಲ್ ಸಾಂಗ್ ಹಾಗೂ ರೆಬಲ್ ಸಾಂಗ್ ಎಲ್ಲಾ ನೋಡ್ಬಿಟ್ಟು ನಾವು ಹೇಳ್ತಾ ಇದೀವಿ. ಇಷ್ಟು ಪೀಟಿಕೆ ಕೊಟ್ಟ ಮೇಲೆ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ಚಂದನವನದ ಚಂದನದ ಗೊಂಬೆ ಇನ್ಫ್ಯಾಕ್ಟ್ ತಮ್ಮ ಪಾತ್ರಗಳ ಮೂಲಕ ಒಂದು ಪವರ್ಫುಲ್ ಇಂಪ್ಯಾಕ್ಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಟ್ರೇಲರ್ ನೋಡಿದ್ಮೇಲಂತೂ ನಮ್ಮ ಸ್ಯಾಂಡಲ್ವುಡ್ಗೆ ಮಹಾರಾಣಿ ಸಿಕ್ಕಿದ್ದಾರೆ ಅಂತ ಅನಿಸ್ತಾ ಇತ್ತು. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು. ರುಕ್ಮಿಣಿ ವಸಂತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಯ್ ರುಕ್ಮಿಣಿ. ನಮಸ್ಕಾರ ಮಮತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಸೊ ನ್ಯಾಷನಲ್ ಅವಾರ್ಡ್, ಇನ್ನೊಂದು ನ್ಯಾಷನಲ್ ಅವಾರ್ಡ್ ಆನ್ ದ ವೇನಲ್ಲಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಟ್ರೇಲರ್ ಮತ್ತು ಡಿವೋಷನಲ್ ಸಾಂಗ್ ಇರ್ಬೋದು, ಈಗ ರೆಬಲ್ ಸಾಂಗ್ ನೋಡ್ತಾ ಇದ್ದೆ ನಾನು. ಇನ್ನೊಂದು ನ್ಯಾಷನಲ್ ಅವಾರ್ಡ್ ಜಾಗ ಎಲ್ಲ ರೆಡಿ ಮಾಡಿದ್ದೀರಾ ಇಡೋದಕ್ಕೆ? ಗೊತ್ತಿಲ್ಲಪ್ಪ, ಸಿನಿಮಾ ಮಾಡ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಜನರಿಗೆ ಬಿಟ್ಟಿರೋದು. ಅದನ್ನ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಯಾವುದನ್ನು ಮಾಡೋಕ್ಕಾಗಲ್ಲ. ಬಟ್ ಎಫರ್ಟ್ ಅಂತ ಹಾಕ್ಬೋದು. ಜನ ಕೊಟ್ಟಿರೋ ಪ್ರೀತಿಗೆ, ಜನ ಕೊಟ್ಟಿರೋ ಒಂದು ಸಪೋರ್ಟ್ಗೆ, ಸೊ ಅವ್ರಿಗೆ ಸಲ್ಬೇಕು ಆ ಯಶಸ್ಸೆಲ್ಲೂ ಕೂಡ. ಸೊ ಅದೇ ಒಂದು ಎನರ್ಜಿ ಥರ, ಅದೇ ಒಂದು ಪುಷ್ ಥರ ಮಾಡಿದೀವಿ ಅಷ್ಟೇ. ಹೋಪ್ ಜನರನ್ನ ಎಂಟರ್ಟೈನ್ ಮಾಡುತ್ತೆ. ಏನು ಅನಿಸ್ತದೆ, ಏನು ಫೀಲಿಂಗ್ ಇದೆ ಈಗ ಸದ್ಯಕ್ಕೆ? ನೀವು ಯೂಶಲಿ ನಿಮ್ಮ ಟೀಮ್ ನಾನು ನೋಡ್ಕೊಂಡು ಬಂದಂಗೆ ಒಂದು ಸಿನಿಮಾ ರೆಡಿ ಮಾಡ್ತೀರಾ, ಪ್ರೇಕ್ಷಕರ ಮಡ್ಲಿಗೆ ಹಾಕ್ತೀರಾ, ನೆಕ್ಸ್ಟ್ ಪ್ರಾಜೆಕ್ಟ್ ಕ್ವಿಕ್ ಆಗಿ ಹೋಗ್ತೀರಾ. ಈಗ ಏನು ನಿಮ್ಮ ತಲೆ ನೋಡ್ತಾ ಇದೆ? ಈಗ ಒಂದು ಪುರ್ಸೋತ್ ಸಿಕ್ಕಿದ್ರೆ ಮಲಗಬೇಕು ಅರ್ಜೆಂಟ್ ಆಗಿ. ಹಂಗೆ ನಿದ್ದೆ ಬಿಟ್ಟು ಸುಮಾರು ದಿವಸ ಆಯಿತು. ನಾನು ಮಾತ್ರ ಅಲ್ಲ, ನಾನು ಇಡೀ ತಂಡ. ಸೊ ಅಂದರೆ ಫಸ್ಟ್ ಫಿಲ್ಮ್ ಥರ ಒಂದು ಫೀಲಿಂಗ್. ಯಾಕಂದರೆ ನಾನು ಮತ್ತು ನನ್ನ ತಂಡ ಮೋಸ್ಟ್ ಆಫ್ ಹೊಂಬಾಳೆ ಬಿಟ್ಟರೆ ಮೋಸ್ಟ್ಲಿ ಮಿಕ್ಕಿದವರೆಲ್ಲ ಫಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್, ಅದರ್ ಲ್ಯಾಂಗ್ವೇಜಸ್ ಟೆಕ್ನಿಕಲಿ ನಾನು ಹೇಳ್ತಾರೆ ಟೆಕ್ನಿಷಿಯನ್ಸ್ಗಳಿಗೆ. ಸೊ ಒಂದು 6-7 ಫಿಲ್ಮ್ನ ಒಟ್ಟಿಗೆ ಕೆಲಸ ಮಾಡಿದಷ್ಟು ಎಫರ್ಟ್, ಟೈಮ್, ಎನರ್ಜಿ ಎಲ್ಲನೂ ಬೇಕಾಗುತ್ತೆ. ಸೊ ಹೊಂಬಾಳೆಗೆ ಬೇಸಿಕಲಿ ಒಂದು ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆ್ಯಂಡ್ ಮೋಸ್ಟ್ ಹೈಯೆಸ್ಟ್ ಸಕ್ಸಸ್ ರೇಟ್ ಇರುವಂಥ ಒಂದು ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. KGF ಆಗ್ಬೋದು, ಸಲಾರ್ ಆಗ್ಬೋದು, ಇದೆಲ್ಲ ಮಾಡಿಬಿಟ್ಟು. ಸೊ ಐ ಥಿಂಕ್ ಅವರ ಸಪೋರ್ಟು ಜೊತೆಗೆ ನಮಗೆ ಆಸ್ ಎ ಟೆಕ್ನಿಷಿಯನ್ಸ್ ಎಲ್ರಿಗೂ ತುಂಬ ಹೊಸ್ತು. ಈ ಸ್ಕೇಲು ಹೊಸ್ತು ಮತ್ತು ಈ ಅಪ್ರೋಚೇ ಹೊಸ್ತು. ಸೊ ಅದೇ ಮೋಸ್ಟ್ಲಿ ನಮಗೆ ಗೊತ್ತಿರಲಿಲ್ವಲ್ಲ. ಅವಾಗ ಡೈಲಿ ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಐ ಥಿಂಕ್ ನೋಡ್ಬೇಕು ನಾಳೆಗೆ, ಇವತ್ತು ಸಾಯಂಕಾಲ ನಾಳೆಗೆ ಏನು ಜನ ಏನು ಹೇಳ್ತಾರೆ ಅಂತ ಅನ್ಕೊಂಡು. ಟೀಮ್ ಅವ್ರು ಯಾರು ಸೆಲೆಬ್ರೇಟ್ ಮಾಡೋ ಮೂಡಲ್ಲಿಲ್ಲ. ಎಲ್ಲ ಬಿಟ್ಟರೆ ಸಾಕು, ಹೋಗಿ ಮಲ್ಕೊಳ್ಳೋಣ ಅನ್ನೋ ಥರ ಇದೆ. ನನ್ನ DOP, ಸೌಂಡ್ ಡಿಸೈನರು ಆ್ಯಂಡ್ ನನ್ನ ADsಗಳು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಚೀಫ್ ADsinದ ಹೇಳ್ಕೊಂಡು ತುಂಬ ಜನರು ಅದಂದರೆ ಅದು ಅಷ್ಟೇ ಎಫರ್ಟ್ ಪಾಪ ಅವರು ಎಲ್ಲರೂ. ಓಕೆ,